ಈ ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಜೀವರಾಶಿಗೆ ಪ್ರಕೃತಿಯು ಅದರದ್ದೇ ಆದ ಒಂದು ಸುರಕ್ಷಣಾ ವ್ಯವಸ್ಥೆಯನ್ನು ನೀಡಿರುತ್ತೆ. ಆಮೇಲೆ ನೋಡಿರ್ತೀರಿ ಚಿಪ್ಪು ಹೇಗೆ ಅದಕ್ಕೆ ರಕ್ಷಣೆ ಕೊಡುತ್ತೆ ಅನ್ನೋದನ್ನು ನಾವು ನೋಡಿದ್ದೇವೆ. ಮನುಷ್ಯನಿಗೇನಿದೆ? ಮನುಷ್ಯನಿಗೆ ಇರುವ ಅತ್ಯಂತ ದೊಡ್ಡ ರಕ್ಷಣಾ ಆಯುಧ ಅಂದರೆ ಮಿದುಳು. ಆದರೆ ಆ ಮಿದುಳನ್ನು ಸಮರ್ಪಕವಾಗಿ ಬಳಸ್ಕೊಂಡು ತನ್ನ ರಕ್ಷಣೆಯನ್ನು ವಿಶೇಷವಾಗಿ ಕಾರ್ಖಾನೆಗಳಲ್ಲಿ, ಮನೆಗಳಲ್ಲಿ, ವಾಹನಗಳಲ್ಲಿ ಸಂಚರಿಸುವಾಗ ಎಚ್ಚರಿಕೆಯನ್ನು ತಗೋತಾನ? ಇದೊಂದು ಪ್ರಶ್ನೆ ನಮ್ಮ ಮುಂದೆ ಇದೆ. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶೇಷವಾದ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 4ರಂದು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ 50ನೆಯ ವರ್ಷದ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಭಾಗವಹಿಸೋಕೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರ ಪರಿಚಯವನ್ನು ಮೊದಲು ಮಾಡಿಕೊಂಡು ನಂತರ ಕಾರ್ಯಕ್ರಮ ಮುಂದುವರಿಸೋಣ. ಇಂದಿನ ಕಾರ್ಯಕ್ರಮದ ಮೊದಲ ತಂಡ. ನಮಸ್ಕಾರ, ನನ್ನ ಹೆಸರು ಹರೀಶ್. ನಾನು ಟೊಯೋಟಾ ಇಂಡಸ್ಟ್ರೀಸ್ ಎಂಜಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಬಂದಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಗುಂಡಪ್ಪ ಅಂತ. ನಾನು ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಮಲ್ಟಿ ಸ್ಕಿಲ್ಡ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ತುಂಬ ಸಂತೋಷ. ಟೊಯೋಟಾ ಇಂಜಿನ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ನಮ್ಮ ಎರಡನೇ ತಂಡ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಅಂತ. GEB ಪ್ರೈವೇಟ್ ಲಿಮಿಟೆಡ್ ವೈಟ್ಫೀಲ್ಡ್ ಬೆಂಗಳೂರು ಇಲ್ಲಿಂದ ಬಂದಿದೆ. ತಮ್ಮ ಸಹಸ್ಪರ್ಧಿ ಕುಮಾರ್ ಅಂತ GEB ಪ್ರೈವೇಟ್ ಲಿಮಿಟೆಡಿಂದ ಬಂದಿದ್ದೀವಿ, ವೈಟ್ಫೀಲ್ಡ್. ತುಂಬ ಸಂತೋಷ. GEBA ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ತಂಡ. ನಮಸ್ಕಾರ, ನನ್ನ ಹೆಸರು ರಾಜುಗೌಡ HP MCFL ಮಂಗಳೂರಿನಿಂದ ಬಂದಿದ್ದೇನೆ. ತಮ್ಮ ಸಹಸ್ಪರ್ಧಿ. ನಮಸ್ತೆ ಸರ್, ನನ್ನ ಹೆಸರು ಮನೋಜ್ ಎನ್ ಅಂತೇಳಿ. ನಾವು ಮ್ಯಾಂಗ್ಳೂರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಮಂಗಳೂರಿಂದ ಬಂದಿದ್ದೇವೆ ಸರ್. ಬಹಳ ಸಂತೋಷ. MCF ಮಂಗಳೂರು ತಂಡಕ್ಕೆ ಶುಭವಾಗಲಿ. ಮೂರೂ ತಂಡಗಳು ಸಿದ್ಧವಾಗಿದ್ದರೆ ನೇರವಾಗಿ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 9 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಕ್ವಿಜ್ ಕರ್ನಾಟಕ ಕನ್ನಡ ಬಳಗ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪ್ರಕಟಿಸಿರುವಂಥ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. 50ನೇ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯ ಘೋಷವಾಕ್ಯವು ಏನಾಗಿದೆ? ಆಯ್ಕೆಗಳು ಬರೋದಕ್ಕೆ ಮೊದಲೇ ಟೊಯೋಟಾ ಇಂಜಿನ್ಸ್ ಅವರು ಬಜರ್ ಒತ್ತಿದ್ದಾರೆ. ಉತ್ತರ ಕೊಡಿ ಸರ್. ವಿಪತ್ತಿನಿಂದ ಕಲಿಯೋಣ, ಸುರಕ್ಷತಾ ಭವಿಷ್ಯದ ತಯಾರಿ ನಡೆಸೋಣ. ಇನ್ಯಾರಾದರೂ ಬೇರೆ ಉತ್ತರ ಕೊಡ್ತೀರಾ? ಆಯ್ಕೆಗಳನ್ನು ನೋಡಿದ ಮೇಲೆ ಬೇಕಾದ್ರೂ ಬಜರ್ ಒತ್ತಿ ಉತ್ತರ ಕೊಡ್ಬೋದು. ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳಿನ್ನೂ ಪೂರ್ತಿ ಬಂದಿಲ್ಲ. ಹೇಳಿ. MCF ಮಂಗಳೂರು, GEBA ಆಯ್ಕೆ 2, ಆಯ್ಕೆ 3, ಆಯ್ಕೆ 4. 2. ಇದರಲ್ಲಿ ಯಾವುದು? 2 ಸರ್. ಅಲ್ಲ, ಇವರು ಮೊದಲನೇ ತಂಡ ಟೊಯೋಟಾ ಇಂಜಿನ್ಸ್ ಹೇಳಿ. 2 ಸರ್. ಆಯ್ಕೆ 2. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಕ್ವಿಜ್ ಕರ್ನಾಟಕ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಇನ್ನೂ ಒಂದು ಪುಸ್ತಕ ತಮಗೆ ಕೊಟ್ಟಿದ್ದೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದೆ, ಪ್ರಕೃತಿ ಮನುಷ್ಯನಿಗೆ ಕೊಟ್ಟಿರತಕ್ಕಂಥ ಅತ್ಯಂತ ದೊಡ್ಡ ಸುರಕ್ಷಣಾ ಸಾಮಗ್ರಿ ಆಯುಧ ಅಂದರೆ ಮಿದುಳು ಅಂತ. ಆದರೆ ಆ ಮಿದುಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದ್ದಿದ್ದರೆ ಈ ಘೋಷವಾಕ್ಯ ಬರ್ತಾ ಇರಲಿಲ್ಲ. ಯಾವುದೇ ಅಪಘಾತ ಮನೆಯಲ್ಲಾಗಲಿ, ರಸ್ತೆಯಲ್ಲಾಗಲಿ, ಕಾರ್ಖಾನೆಯಲ್ಲಾಗಲಿ, ಎಲ್ಲೇ ಆಗಲಿ ಸಂಭವಿಸಿದ ಮೇಲೆ
ಯಾಕೆ ಆಯಿತು, ಹೇಗಾಯಿತು ಅದನ್ನು ತಿಳ್ಕೊಂಡು ಮತ್ತೊಮ್ಮೆ ಈ ರೀತಿ ಸಂಭವಿಸದೇ ಇರೋ ಹಾಗೆ ಸುರಕ್ಷತಾ ಕ್ರಮ ಜೊತೆಗೆ ಎಚ್ಚರಿಕೆ, ತರಬೇತಿ ಇವೆಲ್ಲವನ್ನೂ ನಾವು ಮಾಡಬೇಕಾಗುತ್ತೆ. ಆ ರೀತಿ ಮಾಡ್ತಾ ಇದ್ದೀವಾ? ಒಂದು ಸಲ ನಮ್ಮ ಆತ್ಮವನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ. ಆ ಬಗ್ಗೆ ಹೆಚ್ಚು ಜಾಗೃತರಾಗಿರಿ ಅಂತ ನಮ್ಮ ಸರ್ಕಾರ ಈ ಒಂದು ವಿಷಯವನ್ನು ಇಡೀ ವರ್ಷ ಮನನ ಮಾಡೋಕ್ಕೆ ನೀಡಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ DVG ಬರೆದ ಬಾಳಿಗೊಂದು ನಂಬಿಕೆ ಎನ್ನುವ ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಮನೆಯಲ್ಲಿ ಅಥವಾ ಇತರೆ ಕಟ್ಟಡದಲ್ಲಿ ಬೆಂಕಿ ಹೊತ್ತಿಕೊಂಡಾಗ ಹೇಗೆ ಪಾರಾಗುವುದು ಹೆಚ್ಚು ಸುರಕ್ಷಿತ? ಹೇಗೆ ಪಾರಾಗುವುದು? ಟೊಯೋಟಾ ಇಂಜಿನ್ಸ್. ಕೆಳಗೆ ಇರಬೇಕು ಸರ್. ಸಾರ್, ನಾವೆಲ್ಲ ದಡ್ಡರು, ನಮಗೇನೂ ಗೊತ್ತಿಲ್ಲ, ಸ್ವಲ್ಪ ವಿವರಿಸಿ ಹೇಳಿ. ನಾವು ಆದಷ್ಟು ಹೊರಗಡೆ ಬರೋದಕ್ಕೆ ಅಂದರೆ ಮೆಟ್ಟಲನ್ನು ಯೂಸ್ ಮಾಡಬೇಕು. ನಾವು ಲಿಫ್ಟ್ಗಳನ್ನೆಲ್ಲ ಮಹಡಿನಲ್ಲಿದ್ದರೆ ಮೆಟ್ಲು ಪ್ರಶ್ನೆ ಬರುತ್ತೆ, ಮನೆಯೊಳಗಿದ್ದೀನಪ್ಪ, ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಬೇಕು. ಬೇಗ ಹೊರಗಡೆ ಹಾಂ ಹಾಂ. ಆಮೇಲೆ ಹಸಿ ಬಟ್ಟೆ ಮೂಗ್ಗೆ ಇಟ್ಕೊಂಡು ಬರಬೇಕು ಸರ್. ಹಸಿ ಬಟ್ಟೆನ ಮೂಗ್ಗೆ ಇಟ್ಕೊಂಡು ಬರಬೇಕು. GEBA ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಬರೋದು ಮತ್ತು ಅಗ್ನಿಶಾಮಕಕ್ಕೆ ಫೋನ್ ಮಾಡಬೇಕು. ಅಗ್ನಿಶಾಮಕಕ್ಕೆ ಫೋನ್, ಅದು ಆಮೇಲಿನ ಪ್ರಶ್ನೆ. ಮೊದಲು ನಿಮ್ಮ ಸುರಕ್ಷತೆ ಹೇಗೆ ಕಾಪಾಡ್ಕೋಬೇಕು ಅನ್ನೋದು. ಆಯ್ಕೆಗಳನ್ನು ನೋಡೋಣ. ಅತ್ಯಂತ ಬೇಗ ಓಡಿ ಹೋಗಬೇಕು, ನೀವೇ ಹೇಳಿದ್ದೀರಿ ಅದನ್ನು. ತಣ್ಣೀರು ಬಟ್ಟೆ ಹಾಕಿಕೊಂಡು ಓಡಬೇಕು, ಅದು ಸರಿ. ಮೂರನೇದು ಉಸಿರು ಕಟ್ಟಿಕೊಂಡು ಓಡಬೇಕು, ಹೊಗೆ ಇರುತ್ತಲ್ವ, ಹೊಗೆ ಸೇವಿಸಬಾರ್ದು, ಉಸಿರು ಕಟ್ಕೊಂಡು ಹೋಗಬೇಕು. ನಾಲ್ಕನೇದು ನೆಲದ ಮೇಲೆ ತೆವಳುತ್ತಾ ಹೊರಗಡೆ ಹೋಗಬೇಕು. ಹೇಳಿ ಟೊಯೋಟಾ ಇಂಜಿನ್. ನೆಲದ ಮೇಲೆ ತೆವಳುತ್ತಾ ಹೊರಗೆ ಹೋಗಬೇಕು. GEBA ಮೊದಲನೇ ಆಯ್ಕೆ. ಮೊದಲನೇದು ಅತ್ಯಂತ ಬೇಗ ಓಡಿ ಹೋಗಬೇಕು. ಉತ್ತರವನ್ನು ನೋಡೋಣ. ನೆಲದ ಮೇಲೆ ತೆವಳುತ್ತಾ ಓಡಿ ಹೋಗಬೇಕು ಅನ್ನೋದು ಸರಿಯಾದ ಉತ್ತರ. ಯಾಕೆ ಸರಿಯಾದ ಉತ್ತರ ಟೊಯೋಟಾ ಇಂಜಿನ್ಸ್? ಹೊಗೆ ಇರುತ್ತಲ್ಲ ಸರ್, ಅದು ಇದ್ರೇನಂತೆ ಎಲ್ಲ ಕಡೆನೂ ಇರುತ್ತೆ ಹೊಗೆ. ರೆಸ್ಪಿರೇಟರಿ ಪ್ರಾಬ್ಲಮ್ ಬರ್ಬೋದು. ಎಲ್ಲ ಕಡೆನೂ ಹೊಗೆ ಇದೆ. ಬಟ್ ಆದಷ್ಟು ಬೆಂಕಿ ಹತ್ತಿಕೊಳ್ಳ ಒಬ್ಬೊಬ್ಬರು ಬೆಂಕಿ ಹತ್ತಿಕೊಳ್ಳುವಂಥ ಫ್ಲೇಮಬಲ್ ಮೆಟೀರಿಯಲ್ಸು ಹೈಟಲ್ಲಿ ಬೆಂಕಿನ ಹತ್ತುತ್ತೆ ಸರ್. ಹಾಗಲ್ಲ ಸರ್. ಸರಿಯಾದ ಉತ್ತರ ಏನು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಗಾಳಿಗಿಂತ ಹಗುರವಾದ ಅನಿಲ ಆಗಿರೋ ಕಾರಣ ಅವು ಮೇಲು ಹೋಗ್ತಾ ಇರುತ್ತೆ. ಹಾಗಾಗಿ ನೆಲಮಟ್ಟದಲ್ಲಿ ನಮ್ಮನ್ನು ಕೊಲ್ಲಬಲ್ಲಂಥ ಕಾರ್ಬನ್ ಮೊನಾಕ್ಸೈಡ್ ಇರಲ್ಲ. ನೀವು ಎದ್ದು ಎಷ್ಟೇ ಬೇಗ ಓಡಿ, ಉಸಿರು ಕಟ್ಕೊಂಡು ಓಡಿ, ಸ್ವಲ್ಪ ಆದರೂ ನೀವು ಸೇವಿಸಲೇಬೇಕಾಗುತ್ತೆ. ಆ ಕಾರ್ಬನ್ ಮೊನಾಕ್ಸೈಡ್ ನಿಮ್ಮ ದೇಹವನ್ನು ಸೇರಬಾರ್ದು ಅಂತ ಹೇಳ್ತಂದರೆ ನೆಲದ ಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೆವಳುತ್ತಾ ಹೋಗಬೇಕು. ಮನೆಯಲ್ಲೂ ಅಷ್ಟೇ, ಸಾರ್ವಜನಿಕ ಕಟ್ಟಡಗಳಲ್ಲೂ ಅಷ್ಟೇ, ಕಾರ್ಖಾನೆಗಳಲ್ಲೂ ಅಷ್ಟೇ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ನ್ಯಾಯಾಲಯಗಳಲ್ಲಿ ಸ್ವಾತಂತ್ರ್ಯ ಹೋರಾಟ. NP ಶಂಕರನಾರಾಯಣ ರಾವ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬಾಣಲೆಯಲ್ಲಿ ಬೆಣ್ಣೆಯನ್ನು ಕಾಯಿಸುವಾಗ ಅಕಸ್ಮಾತ್ ಬೆಂಕಿ ಹೊತ್ತಿಕೊಂಡರೆ ಅದನ್ನು ಸುರಕ್ಷಿತವಾಗಿ ನಂದಿಸುವ ವಿಧಾನ ಯಾವುದು? ಹೇಳಿ MCF ಮಂಗಳೂರು. ಅದನ್ನು ಬ್ಲಾಂಕೆಟಿಂಗ್ ಮುಚ್ಚೋದು. ಯಾವುದು? ಬ್ಲಾಂಕೆಟ್ಟಿಂದ ಮುಚ್ಚಬೇಕು. ಬ್ಲಾಂಕೆಟ್ ಅಂದರೆ ಕಂಬಳಿ. ಕಂಬಳಿ ಇಲ್ಲ, ಪೇಪರ್ ಅಥವಾ ಪೇಪರು ಹೊತ್ಕೊಂಡು ಉರಿತಾ ಇದೆ ಸರ್. ಬ್ಲಾಂಕೆಟಿಂಗ್ ಮಾಡೋದು ಸರ್, ಅದು ಮುಚ್ಚೋದು. ಬ್ಲಾಂಕೆಟ್ಟು, ಕಂಬಳಿ ಅಂತ ಹೇಳ್ಬೋದು ಕನ್ನಡದಲ್ಲಿ. ಒದ್ದೆ ಬಟ್ಟೆ ಯಾವುದಾದ್ರೂ ಸರಿ. ದಯವಿಟ್ಟು ಒಬ್ಬರು ಉತ್ತರ ಕೊಡಿ. ಒದ್ದೆ ಬಟ್ಟೆ ಅಥವಾ ಕಂಬಳಿಯಿಂದ ಮುಚ್ಚೋದು. ಒದ್ದೆ ಬಟ್ಟೆ ಅಥವಾ ಕಂಬಳಿ. GEBA ಹಾಗೂ ಟೊಯೋಟಾ ಆಯ್ಕೆಗಳು ಬೇಕಾ ನಿಮಗೆ? ಬೇಕು ಸರ್. ಆಯ್ಕೆಗಳು: ಬಾಣಲೆಯ ಮೇಲೆ ಮುಚ್ಚಳ ಹಾಕಿ, ಗೋಣಿ ಚೀಲ ಹಾಕಿ ಆರಿಸಿ, ನೀರನ್ನು ಹಾಕಿ ಆರಿಸಿ, ಅಗ್ನಿಶಾಮಕವನ್ನು ಬಳಸಿ. ಹೇಳಿ GEBA. ಸೆಕೆಂಡ್ ಗೋಣಿ ಚೀಲ ಹಾಕಿ ಆರಿಸಿ. ಎಲ್ಲರ ಮನೆಯಲ್ಲೂ ಗೋಣಿ ಚೀಲ ಇರುತ್ತಾ? ನನಗೆ ಗೊತ್ತಿಲ್ಲ, ನಮ್ಮ ಮನೆಯಲ್ಲಂತೂ ಸದ್ಯಕ್ಕಿಲ್ಲ. ಉತ್ತರವನ್ನು ನೋಡಬಹುದಾ? ಉತ್ತರವನ್ನು ನೋಡೋಣ. ಬಾಣಲೆಯ ಮೇಲೆ ಬೆಂಕಿ ಆರೋಕ್ಕೆ ಸಾಧ್ಯವಾಗಬಹುದಾದಂಥ ಒಂದು ಮುಚ್ಚಳ ಹಾಕಬೇಕಷ್ಟೆ. ಮುಚ್ಚಳ ಮನೆಯಲ್ಲಿರುತ್ತೆ, ಅಡುಗೆ ಮನೆಯಲ್ಲಿ. ಗೋಣಿ ಚೀಲ ಹುಡ್ಕೊಂಡು ಎಲ್ಲಿ ಹೋಗ್ತೀರಿ? ಆರಿಸೋದಕ್ಕೆ ಅಗತ್ಯವಾದ ಬಟ್ಟೆನ ತಗೊಂಡು ಓಡಬೇಕು, ನಲ್ಲಿಲಿ ಅದನ್ನು ಒದ್ದೆ ಮಾಡಬೇಕು, ತಂದು ಹಾಕಬೇಕು ಅಲ್ವಾ? ನಾವು ಯಾಕೆ ಉರಿತಾ ಇದೆ ಹೇಳಿ? ಆಮ್ಲಜನಕ ಪೂರೈಕೆ ಆಗ್ತಾ ಇದೆ.
ಅದನ್ನು ನಿಲ್ಲಿಸ್ಬಿಟ್ರೆ ಆರೋಗ್ಬಿಡುತ್ತೆ ಬೆಂಕಿ. ಹೆಚ್ಚು ಸುರಕ್ಷಿತವಾದದ್ದು ದೂರದಿಂದ ಮೇಲಿಂದಲೇ ಸ್ವಲ್ಪ ಬಿಟ್ಬಿಡ್ಬೋದು ಮುಚ್ಚಳನ. ಇದು ಮನೆಯಲ್ಲಿ ಎಲ್ಲ ತಾಯಂದಿರಿಗೂ ಗೊತ್ತಿರುವಂಥ ವಿಚಾರ. ಮತ್ತೊಮ್ಮೆ ನಾವು ಅದನ್ನು ಮನದಟ್ಟು ಮಾಡಿಕೊಳ್ಳೋಣ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಆಯು ಭವಾನ್, ಹಾಸ್ಯ ಬರಹಗಳ ಸಂಕಲನ, ಎಚ್ ಶಾಂತರಾಜ ಐತಾಳ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ನಿಮ್ಮ ಮನೆಯ ವಿದ್ಯುತ್ತಿಗೆ ಸಂಬಂಧಿಸಿದ ಹಾಗೆ ಸಾಕೆಟ್ ಶಟರ್ಸ್ಗಳ ಕೆಲಸವೇನು? ಆಯ್ಕೆಗಳನ್ನು ನೋಡಬಹುದು. ಆಗಲೇ ಟೊಯೋಟಾ ಇಂಜಿನ್ಸ್ ಬಜರ್ ಒತ್ತಿದ್ದಾರೆ. ಇದು ಸರ್ ಅದು ಇಂಗ್ಲೀಷಲ್ಲಿ ಸರ್ ಇದು ಸಾಕೆಟ್ ಓಪನ್ ಇರುತ್ತಲ್ಲ ಸರ್, ಅದನ್ನು ಮುಚ್ಚೋಕ್ಕೋಸ್ಕರ ಈಗ ನಾವು ಸಣ್ಣ ಮಕ್ಕಳೆಲ್ಲ ಇರ್ತಾರೆ, ಅದರಲ್ಲಿ ಪಿನ್ಗಿನ್ ಹಾಕ್ಬಿಟ್ಟು ಶಾಕ್ ಹೊಡ್ಸ್ಕೊತಾರೆ ಅಂತ ಹೇಳ್ಬಿಟ್ಟು. GEBA-MCF ಆಯ್ಕೆಗಳು ಬೇಕು. ಆಯ್ಕೆಗಳು ವಿದ್ಯುತ್ ಸೋರದಂತೆ ಹೇಳಿ, ಉತ್ತರ ಕೊಡಿ. ನೀವು ಬಜರ್ ಒತ್ತಿದ್ದೀರಿ ಅಂದರೆ ಉತ್ತರ ಗೊತ್ತಿದೆ ಅಂತ ಅರ್ಥ. 4 ಆಯ್ಕೆಗಳು ಬರೋವರೆಗೂ ಕಾಯಬೇಕಾಗುತ್ತೆ. ಹೇಳಿ ಸರ್. ಥಟ್ಟತ್ತ ಉತ್ತರ ಕೊಡಬೇಕು. ವಿದ್ಯುತ್ ಸೋರದಂತೆ ರಕ್ಷಣೆ ಸರ್, ಮೊದಲನೇ ಆಯ್ಕೆ ಸರ್. ವಿದ್ಯುತ್ ಸೋರದಂತೆ ರಕ್ಷಣೆ ಆಯ್ಕೆ 2. ವಿದ್ಯುತ್ ಉಳಿತಾಯ 3. ವಿದ್ಯುತ್ ಆಘಾತಗಳಿಂದ ರಕ್ಷಣೆ 4. ಸಿಂಗಲ್ ಫೇಸ್ ಉತ್ತಮ ಕಾರ್ಯಕ್ಷಮತೆ MCF. ಥರ್ಡ್ ಆಪ್ಷನ್ ವಿದ್ಯುತ್ ಆಘಾತದಿಂದ ರಕ್ಷಣೆ. ವಿದ್ಯುತ್ ಆಘಾತದಿಂದ ರಕ್ಷಣೆ. ಉತ್ತರವನ್ನು ನೋಡೋಣ. ವಿದ್ಯುತ್ ಆಘಾತದಿಂದ ರಕ್ಷಣೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸಾಮಾನ್ಯವಾಗಿ 3ನೇವರಿಗೆ ಪುಸ್ತಕ ಕೊಡೋಲ್ಲ, ಆದರೆ ಇದು ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆ, ಪ್ರೋತ್ಸಾಹ ಕೊಡೋದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಆದರೆ ನಮ್ಗೆ ಅರ್ಥವಾಗಲಿಲ್ಲ ಸರ್ ಈ ಪ್ರಶ್ನೆ ಉತ್ತರ, ಸ್ವಲ್ಪ ವಿವರಿಸಿ ಹೇಳ್ತೀರಾ? ಸಾಕೆಟ್ ಇರೋದ್ರಿಂದ ಹಾಂ, ಮಕ್ಕಳು ಅಥವಾ ಯಾವ್ದಾದ್ರು ಕೈ ಹಾಕಿದರೆ ಅದರಲ್ಲಿ ಶಾಕ್ ಹೊಡೆಯುವಂಥದ್ದು ಚಾನ್ಸಸ್ ಉಳಿಬಹುದು. ಇಲ್ಲ, ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಸಾಕೆಟ್ ಶಟರ್ಸ್ ಅಂದರೆ ಏನು ಅಂತ ಹೇಳಬೇಕು. ಇದು ತಾಂತ್ರಿಕ ಶಬ್ದ, ಇಂಜಿನಿಯರಿಂಗ್ದು, ನಮಗೆಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ನಿಮ್ಮನೆ ಸಾಕೆಟನ್ನು ಪರೀಕ್ಷೆ ಮಾಡಿ ನೋಡಿ. ಅದರಲ್ಲಿ 3 ರಂಧ್ರ ಇರುತ್ತೆ. ಒಂದು ದೊಡ್ಡ ರಂಧ್ರ ಮೇಲಿರುತ್ತೆ, 2 ರಂಧ್ರಗಳು ಒಂದೇ ಗಾತ್ರದ್ದು ಸ್ವಲ್ಪ ಚಿಕ್ಕದಾಗಿರೋದು ಕೆಳಗಡೆ ಇರುತ್ತೆ. ಅದರೊಳಗೆ ಬೆಳ್ಳಿಗೆ ಏನೋ ಒಂದು ಅಡ್ಡ ಕಾಣುತ್ತೆ, ಒಂದು ಪ್ಲಾಸ್ಟಿಕ್ ತುಂಡಿರುತ್ತೆ. ಈ 3 ಇರ್ತಕ್ಕಂಥ ಪಿನ್ ಇರ್ತಕ್ಕಂಥ ಪ್ಲಗ್ಗನ್ನು ಹಾಕಿದ್ರೆ ಆ ಬಿಳಿದು ವಸ್ತು, ಪ್ಲಾಸ್ಟಿಕ್ ವಸ್ತು ಏನಿದೆ ಅದು ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋದಾಗ ಆಗ ಈ ಪಿನ್ಗಳು ಒಳಗಡೆ ಹೋಗುತ್ತೆ. ಇಲ್ಲದೆ ಹೋಯ್ತು ಅಂದರೆ ಅದು ಮುಚ್ಕೊಂಡಿರುತ್ತೆ. ಅಕಸ್ಮಾತ್ ಮಕ್ಕಳು ಬೆರಳು ಹಾಕಿದ್ರೂ ಪ್ಲಾಸ್ಟಿಕ್ ತಾಗುತ್ತೆ ಹೊರತು ವಿದ್ಯುತ್ ಆಗಲ್ಲ. ಅದರ ಒಂದು ಸಮಸ್ಯೆ ಏನು ಗೊತ್ತಾ? 2 ಪಿನ್ ಇರೋ ಪ್ಲಗ್ಗನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಡಿ, ಆಗೋದಿಲ್ಲ. 3 ಪಿನ್ನು ಮಾತ್ರ ಹಾಕಬೇಕು. ಯಾಕೆ 3 ಪಿನ್ ಹಾಕಬೇಕು? 3ನೇ ಪಿನ್ನು ದೊಡ್ಡ ಪಿನ್ನಿನ ಕೆಲಸ ಏನು? ಅರ್ಥಿಂಗ್ ಸರ್, ಅರ್ಥಿಂಗ್. ಅಕಸ್ಮಾತ್ ಶಾಕ್ ಹೊಡೆದ್ರೂ ಸಹ ನಿಮಗೆ ತೊಂದರೆ ಆಗಬಾರ್ದು. ಅದಕ್ಕೆ ಏನು ಪಾಠ ಕಲಿಯಬೇಕು ಅಂದರೆ 3 ಪಿನ್ ಇರೋ ಪ್ಲಗ್ಗಳನ್ನೇ ಬಳಸಬೇಕು. ನಾವು ಈ ಒಂದು ಪಾಠವನ್ನು ಕಲಿಬೇಕು. ನಮ್ಮ ರಕ್ಷಣೆಗೆ ಆ ಸಾಕೆಟ್ ಶಟರ್ಸ್ಗಳನ್ನು ಉತ್ಪಾದಕರು ಅದನ್ನು ಆ ಸುರಕ್ಷಣಾ ವ್ಯವಸ್ಥೆಯನ್ನು ಕೊಟ್ಟಿರ್ತಾರೆ. ಮುಂದಿನ ಪುಸ್ತಕ ಮಹತ್ವಾಕಾಂಕ್ಷೆ, ನಿಮ್ಮ ಗೆಲುವು ನಿಮ್ಮಿಂದಲೇ, ಪರಶಿವಪ್ಪ KV ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ ಅಕ್ಷರಗಳು ಕೋ ರೋ ಎ ಡ ಆ 5 ಅಕ್ಷರ ಕೊಟ್ಟಿದ್ದೇವೆ. 5 ಅಕ್ಷರ ತುಂಬಬೇಕು. ಪೂರ್ತಿ ಉತ್ತರವನ್ನು ಕೊಡಬೇಕು. ಒಂದು ನಿಮಿಷದ ಅವಕಾಶ ಇರುತ್ತೆ. ನೋಡಿ, ಇದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಸದ್ಯಕ್ಕೆ ಇಡೀ ದೇಶ ಇವತ್ತು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ. ಕರೋನಾ ಅಲ್ಲಲ್ಲ, ಬಜರ್ ಹೊತ್ಬಿಟ್ಟು ಉತ್ತರ ಕೊಡಿ, ಹಾಗೆ ಕೊಡಬೇಡಿ. ಮೊದಲಿಗೆ GEBA. ಕೊರೋನಾ 2. ಕೊರೋನಾ 2 ಡೂ ಇಲ್ಲ, ಅಲ್ಲಿ ಡಾ ಇದೆ. ಎರಡನೆಯ
ಎರಡನೆಯ ಅಂತ ಅಂತ ಹಾ ಎಲ್ಲಿದೆ? ಇಲ್ಲ. ಅಮ್ಮಿಲ್ಲ. ಎರಡನೆಯ ಇರಿ ಪಾಪ ಕೊನೆಯವರೆಗೂ ಬಂದಿದ್ದಾರೆ ಅವರು. ಕೊರೋನಾ ಎರಡನೆಯ ಹೇಗೆ ಬರುತ್ತೆ ಕೊರೋನಾ ಬಂದರೆ? ಒಂದು ಕಲ್ಲನ್ನು ಕೊಳದಲ್ಲಿ ಹಾಕಿದ್ರೆ ಏನಾಗುತ್ತೆ? ಚಿಮ್ಮುತ್ತೆ, ನೀರು ಚಿಮ್ಮುತ್ತೆ. ನೀರು ಚಿಮ್ಮುತ್ತೆ. ಹಾಂ, ಆಮೇಲೆ ಏನಾಗುತ್ತೆ ನೀರಲ್ಲಿ? ಏನು ಹೇಳುತ್ತೆ? ಕೊರೋನಾ ಎರಡನೆಯ ಅಲೆ. ಕೊರೋನಾ ಎರಡನೆಯ ಅಲೆ. ಸರಿಯಾ ತಪ್ಪ MCF? ಕರೆಕ್ಟ್ ಸರ್. ಸರಿಯಾಗಿ ಹೇಳಿದಾರಾ? ಸರಿಯಾಗಿ ಹೇಳಿದ್ದಾರೆ. ಉತ್ತರವನ್ನು ನೋಡು. ಕೊರೋನಾ ಎರಡನೆಯ ಅಲೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಉತ್ತರ ಕೊಟ್ಟಿದ್ದೀರಾ, ಬಹಳ ಸಂತೋಷ. ಎರಡನೆಯ ಅಲೆ ಬರುವ ಸಾಧ್ಯತೆ ಹೆಚ್ಚಿದೆ. 4 ರಾಜ್ಯಗಳಲ್ಲಿ ಅನಿರೀಕ್ಷಿತವಾಗಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಮತ್ತು ಸುಮಾರು 1000ಕ್ಕೂ ಹೆಚ್ಚು ಪ್ರಭೇದಗಳು, ಕೊರೋನಾ ಪ್ರಭೇದಗಳು ಜಗತ್ತಿನಾದ್ಯಂತ ಕಾಣಿಸ್ಕೊಂಡಿದೆ. ಇತ್ತೀಚೆಗೆ ಮಹಾರಾಷ್ಟ್ರದ ಅಮರಾವತಿಯಲ್ಲಿ 2 ಹೊಸ ಕೊರೋನಾ, ಜಗತ್ತಲ್ಲಿ ಎಲ್ಲೂ ಇಲ್ಲ ಆ ರೀತಿಯಾದ ಕೊರೋನಾ ನಮೂನೆ ಕಾಣಿಸ್ಕೊಂಡಿದೆ. ಹಾಗಾಗಿ ಮುಂದಿನ ದಿನಗಳು ಅಷ್ಟು ಸುರಕ್ಷಿತವಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಇವತ್ತು ನಾವು ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡಿದ್ರೆ ನಾಳೆ ಈ ಕೊರೋನಾ ಕಾಟದಿಂದ ತಪ್ಪಿಸ್ಕೋಬಹುದು. ಆದ್ದರಿಂದ ದಯವಿಟ್ಟು ಕೆಲಸ ಇದ್ದರೆ ಮಾತ್ರ ಮನೆಯಿಂದ ಹೊರಗಡೆ ಬನ್ನಿ. ಜನಜಂಗುಳಿ ಇರೋ ಕಡೆ ಹೋಗಬೇಡಿ. ಹೋಗಲೇಬೇಕಾದಂಥ ಸ್ಥಿತಿ ಬಂತು ಅಂದರೆ ಮಾಸ್ಕ್ ಹಾಕ್ಕೊಳ್ಳಿ, ಪದೇ ಪದೇ ಕೈಗಳನ್ನು ತೊಳ್ಕೊಳ್ಳಿ. ಇದೊಂದೇ ನಮ್ಮನ್ನು ಕಾಪಾಡುವಂಥ ರಕ್ಷಣಾ ಸೂತ್ರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದ ಸಾವಿತ್ರಿಬಾಯಿ ಫುಲೆ ಎನ್ನುವ ಕಾದಂಬರಿ. ಪ್ರಶ್ನೆ: ಇದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿರುವ ಸಕ್ಕರೆ ಕಾರ್ಖಾನೆಯ ಅಪಘಾತದ ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಮಂಡ್ಯ, ಬಾಗಲಕೋಟ್, ಬಜರ್ ಒತ್ತಿದ್ದಾರೆ MCF. ಮಂಡ್ಯ. ಬೆಳಗಾವಿ 4ನೇದು. ಹೇಳಿ 2ನೇದಾಗಿ ಬಜರ್ ಒತ್ತಿದ್ದಾರೆ GEBE. ಬಾಗಲಕೋಟೆ. ಉತ್ತರವನ್ನು ನೋಡೋಣ. ಬಾಗಲಕೋಟೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪುಸ್ತಕವನ್ನು ಕೊಡ್ತಾ ಇದ್ದೇವೆ GEBE ತಂಡಕ್ಕೆ. ಡಿಸೆಂಬರ್ 16, 2018 ಅಪಘಾತ ಸಂಭವಿಸೋ ಸುಮಾರು ಮಧ್ಯರಾತ್ರಿ 12 ಗಂಟೆ ಸಮಯ. ಆಗ ಬಾಯ್ಲರ್ ಸ್ಫೋಟವಾಯಿತು. ಆ ಸ್ಫೋಟದ ತೀವ್ರತೆ ಎಷ್ಟು ಮಟ್ಟಿಗಿತ್ತು ಅಂದರೆ 3 ಅಂತಸ್ತಿನ ಕಟ್ಟಡ ನುಚ್ಚು ನೂರಾಗಿ ಕೊನೆಗೆ ಕಂಬಗಳು ಮಾತ್ರ ಉಳ್ಕೊಳ್ತು. ಚಿತ್ರದಲ್ಲಿ ಬರೀ ಕಂಬ ಮಾತ್ರ ಕಾಣ್ತಾ ಇದೆ, ಅದು ಪೂರ್ತಿ ಕಂಬ ಇಲ್ಲ, ಬುಡ ಮಾತ್ರ ಇದೆ. ಕಂಬಗಳು, ಗೋಡೆಗಳು ಎಲ್ಲವೂ ನಾಶವಾಗುವ ರೀತಿಯಲ್ಲಿ ಆ ಸ್ಫೋಟ ಇತ್ತು ಅಂದರೆ ಎಷ್ಟು ತೀವ್ರವಾಗಿತ್ತು ಅನ್ನೋದನ್ನು ನಾವು ಊಹಿಸ್ಕೋಬಹುದು. 20 ಜನರು ಕೆಲಸ ಮಾಡ್ತಾಯಿದ್ರು. 6 ಜನ ಸತ್ತು 5 ಜನಕ್ಕೆ ಗಂಭೀರವಾದ ಗಾಯಗಳಾದವು ಅಂತ ನಾವು ತಿಳ್ಕೊಂಡಿದ್ದೇವೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಅಂತಿಮ ಸತ್ಯ, ಹರೀಶ್ ಉಪಾಧ್ಯಾಯ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಸು, ತ, ಯ, ರು, ಗ, ನಿ, ಟ, ಕೆ. ಬಜರ್ ಆಗಲೇ ಒತ್ತಿದ್ದಾರೆ ಟೊಯೋಟಾ ಎಂಜಿನ್ಸ್ ಅವರು. ಸುರಕ್ಷಾ ಸರ್, ಈಗ ಲೆಕ್ಕ ಹಾಕಬಾರ್ದು, ತಪ್ಪಾಗುತ್ತದು. ಉತ್ತರ ಗೊತ್ತಿದ್ದರೆ ಮಾತ್ರ ಬಜರ್ ಒತ್ತಬೇಕಲ್ವಾ? ಇನ್ನು ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಏನಂದರೆ ಅವು 2 ತಂಡದ ಸಮಯ ನೀವು ತಗೋಬಿಟ್ರಿ. 1 ನಿಮಿಷದ ಅವಕಾಶ ಅವ್ರಿಗೆ ಸಿಗ್ತಾ ಇಲ್ಲ. ಯಾರು ಉತ್ತರ ಕೊಡ್ತೀರಿ? ಹೇಳಿ, ಪ್ರಯತ್ನ ಪಡಿ. ಟೊಯೋಟಾ ಎಂಜಿನ್ಸ್. ತುಂಬ ಸುಲಭವಾದದ್ದು, ಏನು ಕಷ್ಟವಾದದ್ದಲ್ಲ ಇದು. ಅಡುಗೆ ಮಾಡ್ತಾ ಎಷ್ಟೋ ಸಲ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಗೊತ್ತಿಲ್ಲದೇ ಬಿಸಿ ಬಿಸಿಯಾಗಿರ್ತಕ್ಕಂಥ ಪಾತ್ರೆನ ಇಳಿಸೋಕ್ಕೆ ಹೋಗ್ತಾರೆ. ಕೈ ಸುಟ್ಟ
ಕೈ ಸುಟ್ಟ ಗಾಯ. ಹಾಂ, ಅಷ್ಟೇ. ನಮಗೆ 8 ಅಕ್ಷರ ಬೇಕು. ಸುಟ್ಟ ಗಾಯಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು. ನೀವು ಪ್ರಯತ್ನ ಪಡ್ಬೋದು. ನೋಡಿಬಿಡೋಣ ಬಾ ಉತ್ತರನ. ಉತ್ತರವನ್ನು ನೋಡೋಣ. ಸುಟ್ಟ ಗಾಯಕ್ಕೆ ತಣ್ಣೀರು. ಪದೇ 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 ಇದನ್ನು ಹೇಳ್ತಾ ಇದ್ರೂ ಸಹ ಅದಕ್ಕೆ ಎಣ್ಣೆ ಹಚ್ಚೋದು, ಬೆಣ್ಣೆ ಹಚ್ಚೋದು, ಕಾಫಿ ಪುಡಿ ಹಾಕೋದು, ಅರಸಿನದ ಪುಡಿ ಹಾಕೋದು ಸುಟ್ಟ ಗಾಯಕ್ಕೆ ಮಾಡ್ತಾನೇ ಇದ್ದೀವಿ ನಾವು. ಏನೂ ಹಾಕಬಾರ್ದು ತಣ್ಣೀರು ಬಿಟ್ಟು. ಎಷ್ಟೊತ್ತು ಹಾಕ್ಬೇಕು ತಣ್ಣೀರು? 15 ನಿಮಿಷ. 10ರಿಂದ 15 ನಿಮಿಷ. 10 ನಿಮಿಷಕ್ಕಿಂತ ಕಮ್ಮಿ ಇಲ್ಲ. ಚೌಕಾಸಿ ಮಾಡಲೇಬೇಡಿ. ಅದು ಹರಿಯುವ ನೀರಾದರೆ ಭಾಳ ಒಳ್ಳೆಯದು. ನೇರವಾಗಿ ಐಸ್ಗಡ್ಡೆಯಲ್ಲಿ ಇಡಬಾರ್ದು ಕೈನ, ಅಪಾಯ ಆಗುತ್ತೆ. ತಣ್ಣೀರಲ್ಲಿ ಕೈನ ಮುಳುಗಿಸ್ಬಿಟ್ಟು ಆಮೇಲೆ ಒಂದೊಂದೇ ಐಸ್ ತುಂಡುಗಳನ್ನು ಹಾಕಿದ್ರೆ ಕ್ರಮೇಣ ಅದು ತಣ್ಣಗಾಗ್ತಾ ಹೋಗುತ್ತೆ, ಗಾಯದ ಪ್ರಮಾಣ ಕಡಿಮೆಯಾಗುತ್ತೆ. ನೇರವಾಗಿ ಐಸ್ ನೀರಲ್ಲಿ ಇಡಬಾರ್ದು. ಆದರೆ ನಲ್ಲಿ ಕೆಳಗೆ 10 ನಿಮಿಷ ಇಡೋದು ಬಹಳ ಮುಖ್ಯ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಹಣ್ಣಿನ ರಸಾಯನವಲ್ಲ, ಕೆಲವು ಅಪಾಯಕಾರಿಯಾದಂಥವು ವಸ್ತುಗಳು ಇವು. ಕಾಯಿಲೆಯ ಜೋಡಿ ಶಬ್ದ, ಗಾಳಿಯಲ್ಲಿರುವ ಘಟಕಗಳು, ಕಾನ್ಸ್ಟಿಟ್ಯೂಯೆಂಟ್ ಆಫ್ ಏರ್ ಅಂತ ನಾವು ಹೇಳ್ತೇವೆ. ಬಜರ್ ಒತ್ತಿದ್ದಾರೆ ಟೊಯೋಟಾ. 1 ಉತ್ತರ. ರಾಸಾಯನಿಕ ಉತ್ತರವನ್ನು ನೋಡೋಣ. ರಾಸಾಯನಿಕ ಉತ್ತರ ಸರಿಯಾಗಿದೆ. 1 ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಕಸಾಲೆ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಗಣಿತಶಾಸ್ತ್ರದಲ್ಲಿ ಮಿಂಚಿದ ಮಹಿಳೆಯರು ಪುಸ್ತಕವನ್ನು ಕೊಟ್ಟಿದ್ದೇನೆ. 3 ಉತ್ತರ. ನೋಡೋಣ. ಅನಿಲ ಉತ್ತರ ಸರಿಯಾಗಿದೆ. ರಸದೂಟ ಎನ್ನುವ 1 ಪುಸ್ತಕವನ್ನು ಕೊಟ್ಟಿದ್ದೇನೆ. 3 ಪುಸ್ತಕಗಳು ಟೊಯೋಟಾ ಎಂಜಿನ್ಸ್ ಅವರಿಗೆ ದೊರೆತಿದೆ. ಇಲ್ಲಿಗೆ ಇಂದಿನ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಥಟ್ ಅಂತ ಹೇಳಿ ಕಾರ್ಯಕ್ರಮದ ಕೊನೆಯ ಘಟ್ಟ ಯಾವುದು ಅಂತ ತಮಗೆಲ್ಲ ಗೊತ್ತಿರುವಂಥದ್ದೇ ಚಟ್ಪಟ್ ಚಿಣ್ಕುರುಳಿ. 1 ತಂಡಕ್ಕೆ 5 ಪ್ರಶ್ನೆ ಕೇಳ್ತೇವೆ. 5 ಸರಿ ಉತ್ತರ ನೀಡಿದರೆ 5 ಪುಸ್ತಕ ತಮ್ಮದು. ಮೊದಲ ಅವಕಾಶ ಟೊಯೋಟಾ ಎಂಜಿನ್ಸ್ ಅವರಿಗೆ. ದಯವಿಟ್ಟು ಒಬ್ಬರು ಉತ್ತರ ಕೊಟ್ಟರೆ ಸಹಾಯ ಆಗುತ್ತೆ. ಯಾರು ಕೊಡ್ತೀರಿ ಉತ್ತರ? ನಾನೇ ಕೊಡ್ತೀನಿ. ಹಾಂ, ಶುರು ಮಾಡೋಣವಾ? ತಮ್ಮ ಸಮಯ ಈಗ ಆರಂಭ ಆಗ್ತಾ ಇದೆ. ಮೊದಲ ಪ್ರಶ್ನೆ. 2020 ಅನ್ವಯ ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಾರ್ಖಾನೆಗಳು ಎಷ್ಟಿವೆ? 14,000ಕ್ಕಿಂತ ಹೆಚ್ಚು, 16,000ಕ್ಕಿಂತ ಹೆಚ್ಚು? 14,000ಕ್ಕಿಂತ ಹೆಚ್ಚು. ಕಾರಿನಲ್ಲಿ ಪ್ರಯಾಣಿಸುವಾಗ ಯಾರು ಸೀಟ್ ಬೆಲ್ಟ್? ಎಲ್ಲರೂ ಧರಿಸಬೇಕು. ಎಲ್ಲರೂ ಧರಿಸಬೇಕು. LPGಯಲ್ಲಿ ಯಾವ ಅನಿಲಗಳಿವೆ? ಬ್ಯೂಟೇನ್, ಪ್ರೋಪೇನ್. ಮುಂದಿನ ಪ್ರಶ್ನೆ. ಭಾರದ ಪೆಟ್ಟಿಗೆಯನ್ನು ಸ್ಥಳಾಂತರಿಸುವ ಸುರಕ್ಷಿತ ವಿಧಾನ ಯಾವುದು? ಎಳೆಯಬೇಕು, ತಳ್ಳಬೇಕು? ತಳ್ಳಬೇಕು. ಮುಂದಿನ ಪ್ರಶ್ನೆ. ಬಹಳಷ್ಟು ಅಪಘಾತಗಳನ್ನು ತಡೆಯಲು ಸಾಧ್ಯ, ಹೌದು ಇಲ್ಲ? ಹೌದು. ಉತ್ತರಗಳನ್ನು ನೋಡ್ತಾ ಹೋಗೋಣ. 16,000ಕ್ಕಿಂತಲೂ ಹೆಚ್ಚು ಕಾರ್ಖಾನೆಗಳಿವೆ ಇವತ್ತು. ತಾವು 14 ಅಂತ ಹೇಳಿದ್ರಿ, ಹೌದಾ? ಮುಂದಿನ ಪ್ರಶ್ನೆ. ಕಾರಿನಲ್ಲಿ ಪ್ರಯಾಣಿಸುವಾಗ ಎಲ್ಲರೂ ಸೀಟ್ ಬೆಲ್ಟ್ ಧರಿಸಬೇಕು. 3 ಉತ್ತರ. LPGಯಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ. ಉತ್ತರ ಸರಿಯಾಗಿದೆ. 4 ಉತ್ತರ. ತಳ್ಳಬೇಕು ಸರಿಯಾಗಿದೆ. 5 ಉತ್ತರ. ಹೌದು, ಬಹಳಷ್ಟು ಅಪಘಾತಗಳನ್ನು ತಡೆಯಲು ಸಾಧ್ಯ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ GAVE ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಪ್ರಶ್ನೆಗಳನ್ನು ಕೇಳಲ್ಲ. ಮೊದಲ ಪ್ರಶ್ನೆ. ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ? ಮಾರ್ಚ್ 4. ಮುಂದಿನ ಪ್ರಶ್ನೆ. ರಾಸಾಯನಿಕ ವಿಪತ್ತು ಪ್ರತಿಬಂಧಕ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ? ಕೆಮಿಕಲ್ ಡಿಸಾಸ್ಟರ್ಗಳನ್ನ ತಡೆಗಟ್ಟಕ್ಕೆ ಏನೋ ಒಂದು ಮಾಡ್ತೀವಿ ಅಲ್ವಾ? ಆ ದಿನ ಯಾವುದು? ಗೊತ್ತಿಲ್ಲ ಅಂದರೆ ಹೇಳಿ, ಮುಂದಕ್ಕೆ ಹೋಗ್ತಾ ಇರೋಣ. 3ನೇ ಪ್ರಶ್ನೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ? 5th ಜೂನ್. ಮುಂದಿನ ಪ್ರಶ್ನೆ. ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ? ಮುಂದಿನ ಪ್ರಶ್ನೆ.
ವಿಶ್ವ ಶ್ರವಣ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ? ಹಿಯರಿಂಗ್ ಡೇ. ಪಾಸ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆ ಮಾರ್ಚ್ 4 ಸರಿಯಾಗಿದೆ. 2 ಉತ್ತರ ಡಿಸೆಂಬರ್ 4 ಆಗಿತ್ತು, ತಾವು ಉತ್ತರ ಕೊಟ್ಟಿಲ್ಲ. 3 ಉತ್ತರ ವಿಶ್ವ ಪರಿಸರ ದಿನಾಚರಣೆ ಜೂನ್ 5 ಸರಿಯಾಗಿದೆ, ಪುಸ್ತಕ ಕೊಡ್ತಾ ಇದ್ದೇನೆ. ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಏಪ್ರಿಲ್ 7ರಂದು ಆಚರಿಸ್ತೇವೆ, ಉತ್ತರ ಕೊಟ್ಟಿಲ್ಲ. 5 ಉತ್ತರ ವಿಶ್ವ ಶ್ರವಣ ದಿನಾಚರಣೆಯನ್ನು ಮಾರ್ಚ್ 3ರಂದು. ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರಿಗೆ ಕಿವುಡುತನ ಸಾಮಾನ್ಯ, ಅದನ್ನು ತಪ್ಪಿಸುವ ದೃಷ್ಟಿಯಲ್ಲಿ ಜನಜಾಗೃತಿ ಮಾಡೋದಕ್ಕೆ ಮಾರ್ಚ್ 3ರಂದು ಈ ದಿನಾಚರಣೆ ಆಚರಿಸ್ತೇವೆ. 2 ಪುಸ್ತಕವನ್ನು GEB ಅವರಿಗೆ ಕೊಟ್ಟಿದ್ದೇವೆ. ಈಗ 3ನೆಯ ತಂಡ MCF ಮ್ಯಾಂಗ್ಳೂರ್, ತಮ್ಮ ಮೊದಲ ಪ್ರಶ್ನೆ ನೋಡಬಹುದಾ? ಹೇಳ್ತೀವಿ. ಮೊದಲ ಪ್ರಶ್ನೆಯನ್ನು ನೋಡೋಣ. ಕಾರ್ಖಾನೆಗಳಲ್ಲಿ ಪ್ರಧಾನ ಅಪಘಾತಗಳಿಗೆ ಕಾರಣ ಜಾರುವುದು ಹಾಗೆ ಕೆಳಗೆ ಬೀಳುವುದು, ಹೌದು ಅಥವಾ ಇಲ್ಲ? ಹೌದು. ಮುಂದಿನ ಪ್ರಶ್ನೆ, ಕೋವಿಡ್-19 ನಾಶಪಡಿಸುವ ಪ್ರಬಲ ರಾಸಾಯನಿಕ ಯಾವುದು? ಸೋಡಿಯಂ ಹೈಪೋಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್? ಸೋಡಿಯಂ ಹೈಪೋಕ್ಲೋರೈಡ್. ಮುಂದಿನ ಪ್ರಶ್ನೆ, ಅಡುಗೆ ಮನೆಯಲ್ಲಿ ಒಂದು ಪುಟ್ಟ ಅಗ್ನಿಶಾಮಕವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು, ಹೌದು ಇಲ್ಲ? ಮುಂದಿನ ಪ್ರಶ್ನೆ, ವಯಸ್ಕರಿಗೆ ಎದೆ ಒತ್ತಬೇಕಾದರೆ ನಿಮಿಷಕ್ಕೆ ಎಷ್ಟು ಸಲ ಎದೆ ಒತ್ತಬೇಕು? 100ರಿಂದ 120, 70ರಿಂದ 80? 70ರಿಂದ 80. ಮುಂದಿನ ಪ್ರಶ್ನೆ, ಹೆಡ್ಫೋನ್ಸ್ ಇಯರ್ಫೋನ್ಗಳನ್ನು ನಿರಂತರವಾಗಿ ಗರಿಷ್ಠ ಎಷ್ಟು ಹೊತ್ತು ಬಳಸಬಹುದು? 1 ಗಂಟೆ, 3 ಗಂಟೆ? 1 ಗಂಟೆ. 1 ಗಂಟೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹೌದು ಸರಿಯಾಗಿದೆ. 2 ಉತ್ತರ ಸೋಡಿಯಂ ಹೈಪೋಕ್ಲೋರೈಡ್ ಸರಿಯಾಗಿದೆ. 3 ಉತ್ತರ ಅಗ್ನಿಶಾಮಕವನ್ನು ಇಟ್ಕೊಳ್ಳೋದು ಒಳ್ಳೆಯದು, ಸರಿಯಾದ ಉತ್ತರ. 4 100ರಿಂದ 120 ಸಲ CPR ಎಷ್ಟು ಸಲ ಒತ್ತೀರಿ? ಮಿನಿಮಮ್ 100 1 ನಿಮಿಷಕ್ಕೆ. ಹಾಗಾಗಿ ತರಬೇತಿ ಪಡ್ಕೊಂಡ್ರೇ ಅದು ಗೊತ್ತಾಗೋದು ನಮಗೆ. ಎಲ್ಲವರೇ ಎದೆ ಮೂಳೆ ಪುಡಿ ಪುಡಿ ಮಾಡಿಬಿಡ್ತೀವಿ. ಮುಂದಿನ ಪ್ರಶ್ನೆ, 1 ಗಂಟೆ. ಉತ್ತರ ಸರಿಯಾಗಿದೆ. ಕೇಳಿದ 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಅಂಕಗಳು ಬಂದಿವೆ ಅದನ್ನು ಈಗ ನೋಡೋಣ. ಟೊಯೋಟಾ ಇಂಡಸ್ಟ್ರೀಸ್ ಬೆಂಗಳೂರು 100 ಅಂಕಗಳನ್ನು ಗಳಿಸಿದ್ದಾರೆ. GEBE ಲಿಮಿಟೆಡ್ ಬೆಂಗಳೂರು 40 ಅಂಕಗಳನ್ನು ಹಾಗೂ MCF ಮಂಗಳೂರು ಅವರು 50 ಅಂಕಗಳನ್ನು ಗಳಿಸಿದ್ದಾರೆ. 3 ತಂಡಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಹುಮಾನಗಳನ್ನು ವಿತರಿಸಬೇಕು ಅಂತ ಇಲಾಖೆಯ ಕಡೆಯಿಂದ ಬಂದಿರತಕ್ಕಂಥ ಹಿರಿಯ ಅಧಿಕಾರಿಗಳನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಸುರಕ್ಷತಾ ದಿನಾಚರಣೆಯ ದಿನದಂದು, ಈ ಶುಭ ದಿನದಂದು ಸುರಕ್ಷತಾ ಮಹತ್ವವನ್ನು ವಿವರಿಸಿ ಹೇಳ್ತಾ ಇದ್ದಾರೆ ಶ್ರೀ ನಾರಾಯಣಪ್ಪ ಅವರು. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರ್ನಾಟಕ ರಾಜ್ಯದ ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿವಿಧ ಕಾರ್ಖಾನೆಗಳಲ್ಲಿ ಸಮಾರಂಭ, ನಾಟಕ, ರಸಪ್ರಶ್ನೆ, ಸುರಕ್ಷತೆಯ ಪ್ರಬಂಧ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ, ಸಾರ್ವಜನಿಕರಿಗೆ, ಕಾರ್ಮಿಕರಿಗೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ನಡೆಸಲಾಗ್ತಾ ಇದೆ. ಈ ವರ್ಷ 50ನೇ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆ ಅಂಗವಾಗಿದ್ದು, ಈ ಕೋವಿಡ್-19 ಪರಿಣಾಮ ಆಚರಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾದರೂ ರಾಜ್ಯ ಮಟ್ಟದ ಸುರಕ್ಷತಾ ಪ್ರಶಸ್ತಿಗಳನ್ನು ವಿವಿಧ ಕಾರ್ಖಾನೆಗಳಿಗೆ, ಕಾರ್ಮಿಕರಿಗೆ, ಸುರಕ್ಷಾಧಿಕಾರಿಗಳಿಗೆ, ಕಾರ್ಖಾನೆಗಳ ವೈದ್ಯಾಧಿಕಾರಿಗಳಿಗೆ ಮತ್ತು ಕಲ್ಯಾಣಾಧಿಕಾರಿಗಳಿಗೆ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನೀಡಲಾಗ್ತಾ ಇದೆ. ಮಾರ್ಚ್ 4ನೇ ತಾರೀಕಿನಂದು ಬೆಂಗಳೂರಿನ BEL ಕಾರ್ಖಾನೆಯ ಆವರಣದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗ್ತಿದೆ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಜ್ಯ ಮಟ್ಟದಲ್ಲಿ ಸುರಕ್ಷತಾ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸುಮಾರು 200ರಿಂದ 250 ತಂಡಗಳು ಇದರಲ್ಲಿ ಭಾಗವಹಿಸಿ, ಆ ಒಂದು ತಂಡಗಳಲ್ಲಿ ಇಲ್ಲಿ ಕುಳಿತಿರುವ 3 ತಂಡಗಳು ಪ್ರಥಮ, ದ್ವಿತೀಯ ಮತ್ತು ತೃತೀಯ ತಂಡಗಳಾಗಿ ಬಹುಮಾನ ಪಡೆದಿರ್ತಾರೆ. ಅವರ ಒಂದು ಸುರಕ್ಷಿತ ಅರಿವನ್ನು ಸಾರ್ವಜನಿಕರಿಗೆ ಮತ್ತು ಶ್ರೋತೃಗಳಿಗೆ ಪರಿಚಯ ಮಾಡಿಕೊಡಬೇಕು ಅಂತ ಈ ಒಂದು ಚಂದನ TVಯಲ್ಲಿ ಈ ದಿನ ತಟ್ ಅಂತೇಳಿ ಕಾರ್ಯಕ್ರಮದಲ್ಲಿ ಅವರನ್ನು ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ನೀಡಲಾಗಿದೆ.
ಈ 3 ತಂಡಗಳ ಪರಿಚಯ ಅಂತಂದರೆ ಈಗಾಗಲೇ ಹೇಳ್ದಂಗೆ ಟೊಯೋಟಾ ಇಂಜಿನ್ಸ್ ಮತ್ತು GEBE ಹಾಗೂ MCF ಮಂಗಳೂರು ಇವರು ರಾಜ್ಯ ಮಟ್ಟದಲ್ಲಿ ಪ್ರಥಮ 3 ಸ್ಥಾನಗಳಿಂದ ಪಡೆದು ಎಲ್ಲರ ಹೆಮ್ಮೆಗೆ ಕಾರಣರಾಗಿದ್ದಾರೆ. ಇವರಿಗೆ ಈ ದಿನ ನಾನು ಎಲ್ಲರ ಪರವಾಗಿ ಶುಭ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತುಂಬ ಸಂತೋಷ ಸರ್. ಈಗ ಬಹುಮಾನಗಳನ್ನು ವಿತರಿಸಬೇಕು. ಪ್ರಥಮ ಬಹುಮಾನವನ್ನು 100 ಅಂಕಗಳ ಜೊತೆ ಪಡೀತಾ ಇದ್ದಾರೆ ನಮ್ಮ ಟೊಯೋಟಾ ಇಂಜಿನ್ಸ್ ಅವರು. ದಯವಿಟ್ಟು ಅವರಿಗೆ ಬಹುಮಾನಗಳನ್ನು, ಹಾಗೆಯೇ ಒಂದು ಅಡಕ ಮುದ್ರಿಕೆ 100ಕ್ಕಿಂತಲೂ ಹೆಚ್ಚು ಅಂಕ ಪಡೆದಿದ್ದಾರೆ, ವಿಶೇಷ ಬಹುಮಾನವನ್ನು ಕೊಡಬೇಕು. ದಯವಿಟ್ಟು ಸ್ವೀಕರಿಸಿ. GEBE ತಂಡಕ್ಕೆ 40 ಅಂಕಗಳು ಬಂದಿವೆ. ದಯವಿಟ್ಟು ಬಹುಮಾನಗಳನ್ನು ಕೊಡಬೇಕು. MCF ಮಂಗಳೂರು ತಂಡಕ್ಕೆ 5 ಪುಸ್ತಕ 50 ಅಂಕಗಳು ದೊರೆತಿವೆ. ವಿಜೇತರಿಗೆ ಹಾಗೂ ಕಾರ್ಖಾನೆಯ ಎಲ್ಲ ಅಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.